ನಮಸ್ಕಾರ. ಅವ್ರಿಗೆ ಸ್ವಲ್ಪ ದೇಶಾಂತರ ಅಡ್ಡಾಡಿ ಅಲ್ಲಿ ಸಂಸ್ಕೃತಿ ಕಲ್ಯಾಣ ಅಂದ್ಕೊಂಡಿದ್ದೀವಿ, ನೋಡೋಣ ಯಾರಿದ್ದಾರೆ ಅಂತೇಳಿ. ನಮಸ್ಕಾರ ಮೇಸಿನವ್ರಿಗೆ. ಅಲ್ಲಿ ನಾವು ಒಂದು ತಿಂಗಳಲ್ಲಿ ನಿಮ್ಮಲ್ಲಿ ಕಲಿಯೋದು ನೋಡೋದು ಮಾಡೋದು ಏನು? ನಮಸ್ಕಾರ. ನಮ್ದು ಟ್ರಂಪ್ ನಾಡು. ಏನ್ ಹೇಳ್ತೀರಾ? ನ್ಯೂಯಾರ್ಕ್ ಇದೆ, ಲಾಸ್ ವೇಗಸ್ ಇದೆ, ನಯಾಗರ ಫಾಲ್ಸ್ ಇದೆ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಸರ್ ನಮ್ದು ಟ್ರೂಡೋ ನಾಡು. ಸ್ನೋ ಇದೆ, ಪಾರ್ಕ್ ಇದೆ, ನಯಾಗರ ಫಾಲ್ಸ್ ಇದೆ. ಆಮೇಲೆ ಸರ್ ಮುಂದಿನ ವರ್ಷದಿಂದ ಗಾಂಜಾ ಗಾಂಜಾ ನೀವೇನು ನಯಾಗರ ಫಾಲ್ಸ್ ಅರ್ಧ ಮಾಡಿ ಹಚ್ಕೊಂಡಿದ್ದೀರಾ? ಕರ್ನಾಟಕದ. ನಮಸ್ಕಾರ. ಕರ್ನಾಟಕದಲ್ಲಿ ನಮಸ್ಕಾರ. ಒಂದ್ ತಿಂಗಳಲ್ಲಿ ನಿಮ್ಮಲ್ಲಿ ನೋಡೋದು ಮಾಡೋದನ್ನ ಇದೆಯಲ್ಲ? ಒಂದ್ ತಿಂಗಳೆಲ್ಲ ನೋಡಕ್ಕಾಗಲ್ಲ, ನಮ್ಮಲ್ಲಿ ತುಂಬಾ ಟೈಮ್ ಬೇಕು. ಆದ್ರೆ ಇವ್ರ ತರ ನಯಗ್ರ ವಯಗ್ರ ಎಲ್ಲ ಮತ್ತೇನಿದೆ ನಮ್ಮಲ್ಲಿ ಏನಿದ್ರು ಬೆಂಗಳೂರು, ಮಂಗಳೂರು, ಮೈಸೂರು, ಹಂಪಿ, ಬೀದರು, ಹಳೆಬೀಡು, ಐಹೊಳೆ, ಪಟ್ಟದಕಲ್ಲು, ಚನ್ನಪಟ್ಟಣ ಎಲ್ಲ ಒಂದು ಜಮ್ದಲ್ಲಿ ನೋಡಕ್ಕಾಗಲ್ಲ. ನಾವು ಗೊತ್ತಲ್ಲ, ಅದೇ ಕನ್ನಡ ನಾಡಿನವರು. ಸಿಕ್ ಸಂಧಿಲಿ ಸಮಾರಾಧನೆ ಮಾಡೋರು. ಚಾನಲ್ ವಿ ಅರ್ಪಿಸುವ ಇನ್ನೊಂದು ಸಂಧಿ ಸಮಾರಾಧನೆ. ನಮ್ಮ ಸ್ಟೈಲಲ್ಲಿ ಸಮಾರಾಧನೆ ಎಲ್ಲರೂ ನೋಡಿ ಇಷ್ಟ ಆದ್ರೆ ಹೊಟ್ಟೆವನ್ನಾಗೋಗಿ ನಗಾಡಿ, ಗಂಡಸರೆಲ್ಲ ನಿಲ್ಸಿ ಆಡೋದು ಕಬಡ್ಡಿ, ಹೆಂಗಸರೆಲ್ಲ ನಿಲ್ಸಿ ಹೇಳೋದು ಚಾಡಿ. ಈಗ ನೋಡಿ ನಾವು ಮಾಡೋ ಮೋಡಿ ಮೋಡಿ ಮೋಡಿ. ಯಂಗ್ ಏಜಲ್ಲಿ ಹೆಂಗೆಂಗೋ ಇದ್ದು ಎದ್ದು ಬಿದ್ದು ಒದ್ದಾಡ್ಕೊಂಡು ಏನೋ ಸಾಧಿಸಕ್ಕೆ ಅಂತ ಕೆನಡಾಕ್ ಬಂದಿರೋ ನಮ್ಮ ಸ್ಯಾಮ್ ಸಂಸಾರದ ಕತೆ ನೋಡಿ ಏನಾಗಿದೆ. ದೀಪಕ್ಕಿ ಅಪ್ಪ. ಅಯ್ಯೋ ಗೊತ್ತಿಲ್ಲಮ್ಮ, ತಡಿ ಕರಿತೀನಿ. ಅಪ್ಪ ಅಪ್ಪ ಬನ್ನಿ. ಏನೇ ಶಾಕಿನಿ, ಮಂದಾಕಿನಿ, ಏನೇನ್ ಪ್ರಾಬ್ಲಮ್? ನಂಗೆ ಉರಿ ಎತ್ಕೊಂಡಿದೆ ಇಲ್ಲಿ. ಅಯ್ಯೋ ನೋ ರೇಟ್ ಬೇಡಿ, ಅಪಾಯಿಂಟ್ಮೆಂಟ್ ಸಿಗ್ತಾ ಅನಿ? ಅಯ್ಯೋ ಅಮ್ಮ, ಅದು ಹನಿ ಅಲ್ಲವಮ್ಮ, ಹನಿ. ಅಷ್ಟ್ ಹೇಳಕ್ ಬರಲ್ಲ ಅಂದ್ರೆ ಸಿಂಪಲ್ ಆಗಿ ಸ್ಯಾಮ್ ಅಂತ ಕರೀರಿ. ಮಾತಾಡಿದ್ರೆ ಕರೆಕ್ಟಾಗಿ ಮಾತಾಡೋ ಇಂಗ್ಲಿಷ್, ಇಲ್ಲ ಅಂದ್ರೆ ಕ್ವೈಟ್ ಕೀಪ್. ಏನೋ ಎಲ್ಲಾನು ಸೈಲೆಂಟ್ ಮಾಡ್ತಾರೆ. ಇವಾಗ ಸೆಂಟ್ ಹೊಡ್ಕೋತಿರಲ್ಲ, ಅದರಲ್ಲಿ ಎಸ್ ಸೈಲೆಂಟ್, ಸಿ ಸೈಲೆಂಟ್ ಇವಾಗ ಕೆನಡಾಯಿಂದ ಬಂದ್ಬಿಟ್ಟಿದ್ದೀರಲ್ಲ, ಅಲ್ಲ ಕೆನಡಾ ಬಂದ್ಬಿಟ್ಟಿದ್ದೀರಲ್ಲ ಪ್ರೊಫೆಸರ್ಗಳು ನೀವು. ಇವಾಗ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಿ ನೋಡೋಣ. ತೊಡರುಗಾಲ್ ಕೊಟ್ಟು ಬೀಳ್ಸೋದು. ಅಮ್ಮ ತುಂಬಾ ಈಸಿ, ಟ್ರಿಪ್ ಅಂಡ್ ಫೇಲ್ ಅಷ್ಟೇ. ಅದಕ್ಕೆ ಹೇಳೋದು ಡೋಂಟ್ ಟ್ರಾನ್ಸ್ಲೇಟ್ ವರ್ಡ್ ಟು ವರ್ಡ್. ಸರಿಯಾಗಿ ಕಲ್ತ್ಕೋ ಇಂಗ್ಲಿಷ್. ಸಾಯಿ ಬಿಡಿ. ಅಪಾಯಿಂಟ್ಮೆಂಟ್ ಗಾಟ್ ಯು. ಏನ್ ದರಿದ್ರೆ ಇಂಗ್ಲಿಷ್ ಅಪ್ಪ. ಇಲ್ಲೆಲ್ಲ ಆದ್ಮೇಲೆ ಅಪಾಯಿಂಟ್ಮೆಂಟ್ ಸಿಗೋದು. ಮೆಂಟಲಿ ನೋಡ್, ಅಪ್ಪ ಅಮ್ಮ ಇಂಡಿಯಾದಿಂದ ಬಂದ್ರು ಅಂದ್ರೆ ಎಲ್ಲ ಸರಿ ಹೋಗುತ್ತೆ. ಕ್ರೇಜಿ ಮಿಲ್ಫಿಲ್ ಕಮಿಂಗ್. ಫ್ರೀಡಮ್ ಮೈ ಬಾಯ್. ಆ ಕಡೆ ಕರ್ನಾಟಕದಲ್ಲಿ ಸ್ಯಾಮ್ ಅಪ್ಪ ಅಮ್ಮ ಅಣ್ಣ ಏನ್ ಮಾಡ್ತಾ ಇದ್ದಾರೆ ನೋಡಿ ಬನ್ನಿ. ನಮಸ್ಕಾರ. ಟಿಆರ್ಪಿಯಿಂದ ಟಿಆರ್ಪಿಗಾಗಿ ಟಿಆರ್ಪಿಗೋಸ್ಕರ ನೋಡಿ ಲೊಟ್ಟೆ ಭವಿಷ್ಯ. ನಮಸ್ಕಾರ ಸ್ವಾಮಿಗಳೇ. ನಮಸ್ಕಾರ. ಓಲಾ 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 ಅಜ್ಞಾನಿಗಳೇ ನಮಸ್ಕಾರ. ಓಲಾ ಅಂದ್ರೆ ಓ ಲೌಕಿಕ ಅಜ್ಞಾನಿಗಳೇ. ಡೀಪ್ ಮೀ ಸ್ವಾಮಿಗಳೇ, ಡೀಪ್ ಮೀ. ಈ ದಿನದ ಲೊಟ್ಟೆ ಭವಿಷ್ಯದಲ್ಲಿ ಒಂದು ವಿಶೇಷ ಸಂಚಿಕೆ. ನಮ್ಮ ಅಜ್ಞಾನಿ ಜ್ಞಾನಿ ಸ್ವಾಮಿಗಳನ್ನ ನೇರವಾಗಿ ಪ್ರಶ್ನೆ ಕೇಳಿ ತಮ್ಮ ಸಮಸ್ಯೆನ ಬಗೆಹರಿಸ್ಕೋಬಹುದು. ಬನ್ನಿ ನೋಡೋಣ ಇವತ್ತಿನ ಬಕರ ಅಥವಾ ಬಕರಿ ಯಾರು ಅಂತ. ಸ್ವಾಮಿ ಸ್ವಾಮಿ, ನೀವೇ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ಬೇಕು ಸ್ವಾಮಿ. ಹೇಳು ಮತ್ತೆ ಹೇಳು, ಏನು ನಿನ್ನ ಸಮಸ್ಯೆ? ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ನನ್ನ ಮಗನಿಗೆ ಆಪತ್ತು ಸ್ವಾಮಿ.
ಇಲ್ಲೇ ಗಡ್ವ ತರ ನಿಂತಿದ್ದಾನೆ. ಏ ಯಾಕೆ ಹೋಗಿ ಸ್ವಾಮಿ ನೀನು? ನಾನಲ್ಲ, ನನ್ನ ತಮ್ಮ ಅಲ್ಲಿಗೆ ಕೆನಡಾ ಕಿಸಿತೀನಿ ಅಂತ ಹೋಗಿದಾನಲ್ಲ, ಅವನಿಗೆ ರೋಗ. ಓ ಕೆನಡಾ ಇಂಟರ್ನ್ಯಾಷನಲ್ ಕೇಸು. ಎಲ್ಲಿ ಅವ್ನು ಜಾತಕ ಕೊಡಿ ನೋಡೋಣ. ಓಲಾ 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 ಓಲಾ. ಟ್ಯಾಕ್ಸಿ ಕಲಿತಾ ಇದ್ದಾರೆ. ಅವ್ರ ಹೆಸರು ಓಲಾ ಸ್ವಾಮಿ ಅಂತ. ನೋಡಿ, ನಿಮ್ಮ ಮಗನಿಗೆ ಪಂಚಮದಲ್ಲಿ ರತಿ, ಅಷ್ಟಮದಲ್ಲಿ ಊರ್ವಶಿ ಮತ್ತು ಮುಖ್ಯವಾಗಿ ಶನಿ ಮನೆಯಲ್ಲೇ ಮಂದಾಕಿನಿ ಇದ್ದಾಳೆ. ನಂಗೆ ಗೊತ್ತಿತ್ತು ರೀ, ಅವ್ನ ಹೆಂಡತಿಗೆ ಶನಿ ಎಷ್ಟು ಹೇಳಿದ್ರು ಕೇಳಿಲ್ಲ, ಬೆಳ್ಳಗಿದ್ದಾಳೆ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾನೆ ಆ ಶನಿನ. ಮತ್ತೆ ನಿಮ್ಮ ಕೆನಡಾದಲ್ಲಿ ಸೂರ್ಯ ತುಂಬಾ ಹತ್ತಿರ ಇರೋದ್ರಿಂದ ಅವನ ವಕ್ರ ದೃಷ್ಟಿ ಸದಾ ನಿಮ್ಮ ಮಗನ ಮೇಲೆ ಬಿದ್ದಿದೆ. ಅಯ್ಯ ಸ್ವಾಮಿ, ಏನ್ ಡಬಾಕು ಏನ್ ಮಾಡ್ಬೇಕು ಈಗ? ಸಮಾಧಾನ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ನೋಡಿ, ಏನೂ ಇಲ್ಲ, ಒಂದು ರತಿ ಹೋಮ, ಒಂದು ಊರ್ವಶಿ ಶಾಂತಿ ಮತ್ತು ಮುಖ್ಯವಾಗಿ ಶನಿ ಮಂದಾಕಿನಿ ಶಾಂತಿ ಮಾಡೋದು ಮರೀಲೇಬೇಡಿ. ಇದೆಲ್ಲ ನಿಂದ ಕೆನಡಾಲ್ ಆಗಲ್ಲ ಬಿಡಿ. ತೋಣಿ ಮಗನ್ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಅಮ್ಮ ಬನ್ನಿ, ಏನು ಕಿಸಿಯಲ್ಲ ಈ ಸ್ವಾಮಿ. ಧನ್ಯವಾದಗಳು ಸ್ವಾಮಿಗಳೇ, ಧನ್ಯವಾದಗಳು. ಓಲಾ 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 ಓಲಾ. ನೋಡಿದ್ರಲ್ಲ ವೀಕ್ಷಕರೇ, ಇವ್ರೇನ್ ಕೊಟ್ರು ಅವ್ರೇನ್ ತಗೊಂಡ್ರು ಅವಲಗೆ ಗೊತ್ತು. ನೋಡ್ತಾ ಇರಿ ಟ್ಯಾಪಿಂದ ಟ್ಯಾಪಿಗಾಗಿ ಟ್ಯಾಪಿಗೋಸ್ಕರ ಲೊಟ್ಟೆ ಭವಿಷ್ಯ. ನಾ ಬರ್ಲಾ? ಸ್ಯಾಮ್ ಅಪ್ಪ ಅಮ್ಮ ಅಣ್ಣ ಕೆನಡಾಗೆ ಬಂದರು. ಇನ್ನು ಮುಂದೆ ಮನೆ ಗತಿ ಅದೇ ಗತಿ ನೋಡಿ. ಅಣ್ಣ ಬಂದ್ರ? ಈಗ ಮನ್ಸಿಗೆ ನೆಮ್ಮದಿ ಆಯ್ತು. ಇವ್ರು ಮಾಡೋ ಓಟ್ಸು ಅದು ಇದು ತಿಂದು ಬಾಯೆಲ್ಲ ಹೋಗಿತ್ತು. ವೆಲ್ಕಮ್ ಟು ಕ್ಯಾನಡಾ ಜಿತಪ್ಪ. ಒಂದೇ ಬಿಟ್ರು ಮಾನ್ಸ್ಟರ್ ಇಲ್ಲ, ಕ್ರೇಜಿ ಫೂಲ್ ಇಲ್ಲ. ಯಾಕೋ ಇಷ್ಟು ಸಣ್ಣ ಆಗೋಗಿದ್ಯಲ್ಲ? ಊಟ ಮಾಡಿ ಹಾಕ್ತಾಳ ಇಲ್ವೋ ಅವಳು? ನಾನೇ ತಿಂತಿ ನೋಡಿ. ನೋಡಿದ್ರೆ ಗೊತ್ತಾಗಲ್ವಾ? ಎಲ್ಲ ತಮ್ಮ, ಎಲ್ಲೆಲ್ಲ ನೋವು ಅಂತ ನಿಂಗೆ? ಏನು ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಗ್ತಾ? ಅಯ್ಯೋ ಎಲ್ಲನ ಇಲ್ಲಿ, ಅದಕ್ಕೆ ವೇಟಿಂಗು ಒಂದು ತಿಂಗಳಿಂದ. ಏನ್ ವೇಟ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಇನ್ನೊಂದು ತಿಂಗಳಿಗೆ ನಾವು ಊರಿಗೆ ಹೋಗ್ಬೇಕು. ಯಾಕಂದ್ರೆ ನಾನು ಹೊಲದಲ್ಲಿ ಬದನೆಕಾಯಿ ನೆಡ್ಬೇಕು ಹೋಗಿ. ನೀವ್ ಅಲ್ಲಿ ಇಲ್ಲಿ ನೆನದಿದ್ದೆ, ಸುಮ್ನಿರ್ರಿ. ಇವನಿಗೆ ಏನಾಗಿದೆ ಮೊದ್ಲು ನೋಡೋಣ, ಇಲ್ಲಾಂದ್ರೆ ಊರಿಗಾರು ಕರ್ಕೊಂಡು ಹೋಗೋಣ. You go, Sam. I not come. ಸ್ಯಾಮ್ ಅಂದ್ರೆ ಯಾರು? ಈ ಅಪ್ಪನ ಹೆಸರನ್ನ ಚಿಕ್ಕದು ಮಾಡ್ಬಿಟ್ಟು ಸ್ಯಾಮ್ ಅಂತ ಇಟ್ಟಿದ್ದಾರೆ. ಲಕ್ಷಣವಾಗಿ ಶ್ಯಾಮ್ ಸುಂದರ್ ಸುಂದರಿ ಕಟ್ಟೆ ಅಂತ ಇಟ್ಟಿದೀನಿ. ಅದು ಸ್ಯಾಮ? ಹಾಗಂದ್ರೆ ನಿಮ್ಮಮ್ಮ ಮಂದಾಕಿನಿ ಅವಳು ಮ್ಯಾಡ? ಬಂದ ಹೋಗ್ಬೇಡ, ಬಂದ ನಿಂತ್ಕೊಂಬಂದ. Sam, your appointment is fixed. Come to the hospital. How are you doing, Sam? Okay, doctor. Who's this in front of him? He my friend, Chetty, you can speak. Come, Sam. Let me take you in for some time. Doctor. How long taking? Be patient. ಮಂದ ಡಾಕ್ಟರ್ ಏನಿದಮ್ಮ? ಏನೋ ಗೊತ್ತಿಲ್ಲ, ಕರ್ಕೊಂಡು ಹೋಗಿದ್ದಾರೆ. ಎಷ್ಟೊತ್ತಾಗತ್ತಂತೆ? ಪೇಷಂಟ್ ಡಿ ಅಂತ ಹೇಳಿದ್ದಾರೆ. ಓ ಇವನ ಡಾಕ್ಟ್ರು? ಇವನ್ ಸೀಮೆ ಡಾಕ್ಟರ್ ಹರ್ದು ಜೀನ್ಸ್ ಹಾಕೊಂಡು. ಸರ್, ನಾನು ಕನ್ನಡದವನು. ನನ್ನ ಆಲ್ಬರ್ಟಾ ಎಕಾನಮಿನೇ ಹರಿದೋಗಿದೆ. ನನ್ನ ಜೀನ್ಸ್ ಏನ್ ನೋಡ್ತೀರಾ ನೀವು? ನೀವು ಕನ್ನಡದವರ? ನನ್ ಮಗ ಹೆಂಗಿದಾನೆ? ಒಂದು ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ನು. ತಿನ್ನ ಹೊಟ್ಟೆಗೆ ಏನಾಗ್ತೀರಾ? ನ್ಯೂಟ್ರಿಷಸ್ ಊಟ ಕೊಡ್ಬೇಕು ತಾನೇ. ಇನ್ನ ಎಷ್ಟೊತ್ತಾಗತ್ತೆ? 5 ನಿಮಿಷ ಕೊಡಿ. ಎಲ್ಲ ಇವಳಿಂದಾನೇ ಆಗಿರೋದು. ನಾನೇ ಮಾಡ್ದೆ ಕತ್ತೆ.
ನೆಟ್ಟಗೆ ಅಡ್ಗೆ ಮಾಡಿ ಬಡಿಸಿದ್ರೆ ಅವ್ನ್ ಯಾಕೆ ಹಿಂಗ ಆಗ್ತಿದ್ದ? ಎಲ್ಲ ಪ್ಯಾಕೇಜ್ ಫುಡ್ ರೆಡಿ ಟು ಈಟ್ ಆಯ್ತಲ್ವಾ? ನಿಮ್ಮ ವಿಲೇಜ್ ಪೀಪಲ್ ತರ ಅಲ್ವಾ ನಾವು ಬರೋದು? ಹೌದು ಕಣೆ, ನೆಟ್ಟಗೆ ಊಟ ಮಾಡಿ ಬಡಿಸಿದ್ರೆ, ಇಲ್ಲಾಂದ್ರೆ ತಂಗಳನ್ನ ಹಾಕ್ತೀಯಲ್ಲ, ಕಂಡವ್ರ ಮನೆ ಅಡ್ಗೆ ಎಲ್ಲ ತಂದು ಬಡಿಸ್ತೀಯಲ್ಲ, ನೆಟ್ಟಗು ಅಡ್ಗೆ ಮಾಡಿ ಬಡಿಸಕ್ ಏನಾಗಿದೆ ನಿನಗೆ? ದೀಪಾವಳಿಗೆ ಇನ್ನೂ ಇಟ್ಕೊಂಡಿದ್ಯಾ? ಒಂದೊತ್ತಾರು ತಿನ್ನು ನೆಟ್ಟಿಗೆ. ಸ್ಯಾಮ್ ಇಸ್ ಓಕೆ, ಸ್ಯಾಮ್ ಇಸ್ ಓಕೆ. ಅಬ್ಬಾ ಎಲ್ಲ ಸರಿ ಹೋದಂಗಾಗಿದೆ. ಅಮ್ಮ ಅಪ್ಪ ಅಣ್ಣ ಇಂಡಿಯಾಗೆ ಹೋಗಕ್ ಮುಂಚೆ ಮನೇಲಿ ನಾಳೆ ಒಂದು ಸೆಲೆಬ್ರೇಷನ್ ಇಟ್ಕೊಂಡ್ಬರೋಣ. ಡಾಕ್ಟ್ರೆ ಬಂದ್ಬಿಡಿ ಮನೆಗೆ, ಬಂದ್ಬಿಡು ಮಗ ಮನೆಗೆ. ಮತ್ತೆ ನೀವೆಲ್ಲ ಬನ್ನಿ ಹೋಗಿ. ಹೋಗು ಹೋಗು. Next day in Sam's house. ಎಲ್ಲ ಬಂದ್ರಾ? ಡಾಕ್ಟ್ರ್ ಅಲ್ಲಿ ಡಾಕ್ಟ್ರೇ, ಡಾಕ್ಟ್ರೆ, ಡಾಕ್ಟರ್ ಬಂದಿಲ್ಲ. ಈಗ ಎಲ್ಲ ಪಾರ್ಟಿಲಿ ಎಲ್ಲ ಸೇರ್ಕೊಂಡು ಒಂದು ಸಾಂಗ್ ಡಮ್ ಸೆರೆಕ್ಟ್ ಆಗೋಣ. Oh, yes, yes. ಎಲ್ಲರೂ ಗೆಸ್ಟ್ ಮಾಡ್ಬೋದು. ನಾವು 4 ಜನ ಒಂದು, ನೀವು 4 ಜನ ಒಂದು, ಓಕೆನಾ? ದಂಸರ್ ಅಡ್ಸೋದು ವಾಪಸ್ ಮಾಡ್ತೀವಪ್ಪ. Okay. ನಮ್ಮ ಕಡೆಯಿಂದ ಡಾಕ್ಟರ್ ಕರ್ಸ್ಬಿಡಿ. ಸೂಪರ್ ಆಗಿತ್ತು, ಸೂಪರ್ ಆಗಿತ್ತು, ಸೂಪರ್ ಆಗಿತ್ತು, ಸೂಪರ್ ಆಗಿತ್ತು. ಕನ್ನಡ ಸಾಂಗ್, ಫೇಮಸ್ ಕನ್ನಡ ಸಾಂಗ್. ಇದ್ಯಾವ ಹಾಡು? ಕನ್ನಡ ಹಾಡು ಹಿಂಗೆಲ್ಲ ಇದೆಯಾ? ನಿಮ್ಗೆ ಯಾರು ಗೊತ್ತಾಯ್ತಾ? ಏನೋ ಗೊತ್ತಿಲ್ಲಪ್ಪ, ಇನ್ನೊಂದ್ಸಲಿ ಮಾಡಿ ಗೆಸ್ ಮಾಡ್ತೀನಿ. ಬಟ್ಟೆ ಹೋಗಿತಾ ಇದ್ದೆ, ಒಂದು ಹಾವು ಬಂತು, ದೇವ್ರೇ ಕಾಪಾಡು ಅಂದೆ, ಮಲ್ಕೊಂಡಿದ್ದೀನಿ ಆಗಲ್ಲ ಅಂದ, ಪುಂಗಿ ಉದ್ದೆ, ಹಾವು ಹೋಗ್ಲಿಲ್ಲ, ಸೈಡಲ್ಲಿ ಪುಂಗಿ ಉದ್ದೆ, ಆದ್ರೂ ಹಾವು ಹೋಗ್ಲಿಲ್ಲ, ಮಣ್ಣು ತಿಂದು ಮನೆಗೆ ಹೋದ. ಇದೆಲ್ಲ ಮಾಡಿದವರು ಯಾವ ಹಾಡಿದು? ಅದೇಂಗೆ? ಸ್ಯಾಮ್ ಏನ್ ತುರಿತಾರೆ? ತೆಂಗಿನಕಾಯಿ, ಕಾಯಿ ಕಾಯಿ ನುಗ್ಗೆಕಾಯಲ್ಲಿ ನುಗ್ಕೊಂಡು ಹೋದ್ನಲ್ಲ, ನುಗ್ಗೆಕಾಯಿ. ಮಹಿಮೆಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಕಣ್ಣಿಗೆ. ಬೇಡ ಬೇಡ ಕೃಷ್ಣ ಕತೆ, ಬೇಡ ಬೇಡ ಕೃಷ್ಣ ಕತೆ, ಬೇಡ ಬೇಡ ಅನ್ನ. ಅಣ್ಣ ನಮಸ್ಕಾರ. ಹಿಂಗೆಲ್ಲ ಡಂಸರ್ ಹಚ್ಚಿದ್ರೆ ನಮ್ಮ ಕಡೆಯಿಂದ ನಮ್ಮ ಅಣ್ಣನ ಕಳಿಸ್ತೀವಿ ಇವಾಗ. ಬನ್ನಿ. ಇನ್ಸ್ಪಿರೇಟ್. ಓಕೆ, ರೆಡಿನಾ? ಯಾವುದು ಇದೊಂದು ಹಾಡು, ಇದೊಂದು ಹಾಡಾಗಿ ಸೂಪರ್ ಬೇಡ ಸರ್, ಸೂಪರ್ ಆಯ್ತು. ಯಾವ್ದು ಯಾವ್ದು ಹಾಡಿದ್ದು? ಯಾವ್ದು ಹಾಡಿದ್ದು? ನಾನು ಗೆಸ್ ಮಾಡ್ತೀನಿ, ಮಾಡ್ತೀನಿ. ಚುಚ್ಕೊಡ್ಬಾರ್ದು ಕಡೆಲ್ಲ ಚುಚ್ಕೊಡ್ತಾ ಇತ್ತು, ತಡ್ಕೊಂಡಿದ್ದೆ, ಒಳ್ಳೆ ಹೊಡೆದಂಗೆ ಆಗ್ತಿತ್ತು, ಅದು ತಡ್ಕೊಂಡಿದ್ದೆ. ಬೆಳಗ್ಗೆ ಕೂರಕ್ಕಾಗ್ತಿಲ್ಲ, ರಾತ್ರಿ ಮಲಗಕ್ಕಾಗ್ತಿಲ್ಲ. ಕರೆಕ್ಟಾನೆ? ಕರೆಕ್ಟ್. ಏನಪ್ಪ ಇಷ್ಟು ಚೆನ್ನಾಗಿರೋ ಹಾಡನ್ನ ಕನ್ನಡ ಹಾಡು ಮಾಡಿದ್ದೀನಿ ಹಿಂಗಂತೀರಾ? ತೋರ್ಸು, ಯಾವ ಇದೊಂದು ಹಾಡ ಹೆಂಗೆ ಚಿಟ್ಟಪಟ್ಟ ಮಳೆಯು ಹಿಡಕಂತ ಅಲ್ಲಪ್ಪ, ಅಷ್ಟು ಚೆನ್ನಾಗಿ ಅಟ್ಟ ಜೋರಾಗೂ ಬರೋದು, ಇಂಥ ಸುಮ್ಮನೆ ಇರ್ಬಿಟ್ಟು ಕೆಟ್ಟದಾಗ ಕೂತಿದ್ದಲ್ಲ. ಸೂಪರ್ 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 ಸಖತ್ತಾಗಿತ್ತು. ನಾ
ಏನಾಯ್ತು ಕ್ಯಾನ್? ಪರ್ಫಾರ್ಮೆನ್ಸ್. ಏಯ್ 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 ಏಯ್. ಸೂಪರ್ ಆಗಿತ್ತು ಸೂಪರ್ ಆಗಿತ್ತು ಸೂಪರ್ ಆಗಿತ್ತು. ಏಯ್ ಯಾವ್ದು ಮಾಡಿದೆ ಇನ್ನೊಂದ್ಸರಿ ಮಾಡೋ ಗೆಸ್ ಮಾಡ್ತೀವಿ. ಮಲ್ಕೊಂಡಿದ್ದೆ, ಬೆಳಗ್ಗೆ ಎದ್ದೆ, ಆಗ್ಲಿಲ್ಲ. ಓಡಾಡ್ತಾ ಇದ್ದೆ, ಆದ್ರೂ ಆಗ್ಲಿಲ್ಲ. ಕುಂಟೆ ಬಿಲ್ಲೆ ಆಡ್ದೆ, ಆದ್ರೂ ಬರಲಿಲ್ಲ. ಸ್ಕಿಪ್ಪಿಂಗ್ ಮಾಡ್ತಾ ಇತ್ತು, ಸ್ಕಿಪ್ಪಿಂಗ್ ಮಾಡ್ತಾನೆ. ತರು ಬರ್ಬೇಕಾಯ್ತಲ್ಲ, ಟೈಮ್ ನೋಡ್ಕೊಂಡು ಆದ್ರೂ ಬರ್ತಿರೋ ಡಬ್ಬ ನನ್ನ ಮಗನೇ. ಅಲ್ಲ ಹಾಡು ಯಾವ ಗೊತ್ತಾ ಹಾಡು ಯಾವ ಗೊತ್ತಾ? ಹೆಂಗೆ ಹೇಳ ಅದು ಹಾಡು. ಸೂಪರ್. ಮತ್ತೆ ಕುಂಟೆ ಬೆಲೆ ಸ್ಕಿಪ್ಪಿಂಗ್ ಎಲ್ಲ ಮಾಡ್ತಾ ಇದ್ದು. ಅಯ್ಯೋ ನನಗೆ ನಿದ್ದೆ ಬರ್ಲಿಲ್ಲ ಅಂದ್ರೆ ನಾ ಏನ್ ಬೇಕಾದ್ರೂ ಮಾಡ್ಕೊಳ್ತೀನಿ. ಕುಂಟಪ್ಪಿಗೆ ಆಡ್ತೀನಿ, ಸ್ಕಿಪ್ಪಿಂಗ್ ಆಡ್ತೀನಿ, ಟೈಮ್ ನೋಡ್ಕೊಳ್ತೀನಿ. ನಿಮಗೇನು? ಸ್ಯಾಮ್ ಏನಾಯ್ತು ಏನಾಯ್ತು ಸ್ಯಾಮ್ ಸ್ಯಾಮ್ ಡಾಕ್ಟರ್ ಬನ್ನಿ ನೀವು. ಇದ್ಯಾವ ಇಂಗ್ಲಿಷ್ ಡಾಕ್ಟ್ರು ನನ್ನ ಮಗನಿಗೆ ಏನು ವಾಸಿನೇ ಆಗ್ಲಿಲ್ಲ. ಅಮ್ಮ ಅಲ್ಲೇ ಓಲಾ ಸ್ವಾಮಿ ಕಟ್ಟಿರೋದು ತಗೊಂಬ. ಅಯ್ಯೋ ನಮ್ಮ ಮೆಡಿಕಲ್ ಫೀಲ್ಡ್ಗೆ ಸವಾಲಾಗೋಯ್ತು. ಏನ್ ಕೊಟ್ರಿ ಆ ಥರ ಇಷ್ಟು ಬೇಗ ರಿಕವರ್ ಆಗೋಯ್ತಲ್ಲ? ಪಾಪ ಕಷ್ಟಪಟ್ಟು ಕೆನಡಾಕ್ ಬಂದ್ಬಿಡ್ತೀರಾ, ಅದು ಇದು ಕಾಯಿಲೆ ಅಂತ ಒದ್ದಾಡ್ತೀರಾ. ನಾ ಕುಡಿಸಿದ್ದು ಏನ್ ಗೊತ್ತಾ, ಶುದ್ಧವಾದ ನಮ್ಮ ನಾಡಿನ ಕಾವೇರಿ ನೀರು. ಕನ್ನಡ ನಾಡಿನ ಜೀವನದಿ ಕಾವೇರಿ. ನೋಡಿದ್ರಲ್ಲ ನಮ್ಮ ಕಾವೇರಿ ನೀರು ಪವರ್. ಅದಕ್ಕೆ ಹೇಳೋದು, ಎಲ್ಲೇ ಹೋದ್ರು ಏನೇ ಆದ್ರೂ ನಮ್ಮ ಫ್ಯಾಮಿಲಿ ನಮ್ಮತನನೇ ನಮ್ಮನ್ನು ಕಾಪಾಡೋದು ಅಂತ. ಮತ್ತೆ ಬರ್ತೀವಿ ಸಮಾರಾಧನೆ ಮಾಡಕ್ಕೆ. ಬಿಸ್ಲೇರಿ ಮಿನರಲ್ ವಾಟರ್ ಕುಡಿಯೋದು ಬಿಡ್ರಿ, ವರ್ಷಕ್ಕೆ ಒಂದ್ಸಲಿನಾರು ಹೋಗಿ ಕಾವೇರಿ ನೀರು ಕುಡೀರಿ. ನಮ್ಮ ಪರಿವಾರದವರು ಅಜಯ್, ಪ್ರವೀಣ್, ಹರ್ಷ, ಕಣ್ಣನ್, ಸ್ಕಂದ, ಬಿಂದು ಮತ್ತು ದೀಪಾ ಮತ್ತು ಅಶೋಕ್. ನಮಸ್ಕಾರ.